ಬಳ್ಳಾರಿಯಲ್ಲಿ ಅಪ್ರಾಪ್ತ ಬಾಲಕನಿಂದ ಓರ್ವ ಬಾಲಕನ ಹತ್ಯೆ ಮತ್ತು 7 ಬಾಲಕರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಪ್ರಾಪ್ತನ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವೇಳೆ ಮಾನಸಿಕ ಖಿನ್ನತೆ ಮತ್ತು ವಸತಿ ಶಾಲೆಯಲ್ಲಿ ಇರಲು ಮನಸ್ಸಿಲ್ಲದೆ ಸಹಪಾಠಿಗಳ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನೋ ಅಂಶ ಬಯಲಾಗಿದೆ. ಸೈಕಾಲಜಿಸ್ಟ್ ಸೇರಿದಂತೆ ಮಕ್ಕಳ ತಜ್ಞ ವೈದ್ಯರು ಆರೋಪಿಯ ಕೌನ್ಸೆಲಿಂಗ್ ನಡೆಸುತ್ತಿದ್ದಾರೆ. ತಜ್ಞ ವೈದ್ಯರಿಂದ ಕೌನ್ಸೆಲಿಂಗ್ ನಂತರ ಪೊಲೀಸರು ಮತ್ತೊಮ್ಮೆ ಬಾಲಕನನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಶುಕ್ರವಾರ ರಜೆ ಮುಗಿಸಿ ಶನಿವಾರವಷ್ಟೇ ವಸತಿ ಶಾಲೆಗೆ ಬಂದಿದ್ದ ಬಾಲಕ ಹಾಸ್ಟೆಲ್ನಲ್ಲಿ ಇರಲು ಮನಸ್ಸಿಲ್ಲದೆ ಅದೇ ಕೋಪದಲ್ಲಿ ರಾತ್ರಿ ಕ್ರೌರ್ಯ ರೂಪ ತಾಳಿ ಹಾಸ್ಟೆಲ್ ವಾರ್ಡನ್ ಸೇರಿ ಮಲಗಿದ್ದ ವಿದ್ಯಾರ್ಥಿಗಳ ಮೇಲೆ ಮನಬಂದಂತೆ ದಾಳಿ ಮಾಡಿ ಪರಾರಿಯಾಗಿದ್ದ. ಆರೋಪಿ ಬಾಲಕನ ಪತ್ತೆಗಾಗಿ ಎಸ್ಪಿ ಸುಮನ್ ಡಿ ಪನ್ನೇಕರ್ 7 ತಂಡಗಳನ್ನು ರಚಿಸಿದ್ರು. ಪೊಲೀಸರ ತೀವ್ರ ಹುಡುಕಾಟದ ಬಳಿಕ ಬಾಲಕ ಪತ್ತೆಯಾಗಿದ್ದ. ಸ್ಥಳದಿಂದ ಪರಾರಿಯಾಗಿದ್ದು ಬಳ್ಳಾರಿ ಪೊಲೀಸ್ ಅವನ ಪತ್ತೆಗಾಗಿ ಒಂದಷ್ಟು ತಂಡಗಳನ್ನು ನಿಯೋಜನೆ ಮಾಡಿ ನಾವು ಪ್ರಯತ್ನವನ್ನು ಕಳೆದ 2 ದಿನಗಳಿಂದ ಮಾಡ್ತಾ ಇರುವಂಥದ್ದಿದೆ. ಅದೇ ರೀತಿ CCTV ಫುಟೇಜ್ಗಳನ್ನ ಕೂಡ ಕೆಲವು ಟೆಕ್ನಿಕಲ್ ತಂಡಗಳು ಪರಿಶೀಲನೆ ಮಾಡ್ತಾ ಅವನ ಅಪ್ರಾಪ್ತ ಬಾಲಕನ ಮೂಮೆಂಟನ್ನು ನಾವು ಇಲ್ಲಿವರೆಗೆ ತಿಳ್ಕೊಂಡು ಈ ದಿನ 9/3/2026 ಆದ ಒಂದು ಬೆಳವಣಿಗೆ ಆಧಾರದ ಮೇಲೆ ಈ ಅಪ್ರಾಪ್ತ ಬಾಲಕ ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕ ಬಳ್ಳಾರಿ ನಗರದಲ್ಲೇ ಮೂವ್ಮೆಂಟ್ ಮಾಡ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಕೇರಳಕ್ಕೆ ಅಕ್ರಮವಾಗಿ ಬಿಳಿಕಲ್ಲು ಸಾಗಣೆ ಮಾಡ್ತಾ ಇದ್ದ ಲಾರಿ ಮಾಲೀಕನಿಗೆ ದಂಡ ವಿಧಿಸಲಾಗಿದೆ. ಪರ್ಮಿಟ್ ಇಲ್ಲದೆ ಬಿಳಿಕಲ್ಲು ಸಾಗಾಣಿಕೆಯ ಹಿನ್ನೆಲೆ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ ಲಾರಿ ಮಾಲೀಕನಿಗೆ 67,920 ರೂಪಾಯಿ ದಂಡ ವಿಧಿಸಲಾಗಿದೆ. ಪರ್ಮಿಟ್ ಇಲ್ಲದೆ ಕಲ್ಲು ಸಾಗಣೆ ಮಾಡುತ್ತಿರುವ ಬಗ್ಗೆ ಸಾಕಷ್ಟು ದೂರುಗಳು ಬಂದಿತ್ತು. ಇದರಿಂದ ಭೂ ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ದಂಡ ವಿಧಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ಕನಕಾಚಲಪತಿ ರಥೋತ್ಸವ ಹಿನ್ನೆಲೆ ರಥೋತ್ಸವದ ಪೂರ್ವದಲ್ಲಿ ಗರುಡೋತ್ಸವ ಅದ್ದೂರಿಯಾಗಿ ಜರುಗಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಸುಕಿನ ಜಾವ ಕನಕಾಚಲಪತಿ ಸ್ವಾಮಿಯ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಯಿತು. ಗರುಡೋತ್ಸವದಲ್ಲಿ ಸಚಿವ ಶಿವರಾಜ ತಂಗಡಗಿ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.